ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರಿಂದ ಡಬ್ಲಿನ್ಗೆ ವಯಾ ಅಬುದಾಬಿ. ಈ ಟರ್ಮಿನಲ್ 2 ಏರ್ಪೋರ್ಟ್ ನ ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಇದರದ್ದು ಇಂಟೀರಿಯರ್ ಡಿಸೈನ್ ನೋಡಿ. ಇದೆಲ್ಲ ಇಂಜಿನಿಯರ್ಡ್ ಬ್ಯಾಂಬೂ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ನೋಡಿ. ಇಷ್ಟು ಸ್ಪೇಸ್ ಅಲ್ಲಿ ಒಂಥರ ರೂಫ್ ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಮಾತ್ರ. ಪ್ರತಿ ಫ್ರೇಮ್ ಅಲ್ಲೂ ಕೂಡ ಒಂಥರ ವಾವ್ ಫೀಲ್ ಬರುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನ್ಗಂತೂ ತುಂಬಾ ಇಷ್ಟ ಆಯ್ತು ಬ್ಯಾಂಗ್ಳೂರ್ ಟರ್ಮಿನಲ್ 2. ಅದಾದ್ಮೇಲೆ ನಾವು ಹೋಗೋದು ಡಿಪಾರ್ಚರ್ ಗೇಟ್ಗೆ. ನಮ್ ಬೋರ್ಡಿಂಗ್ ಪಾಸ್ ಅಲ್ಲಿ ಏನೇನ್ ಇರುತ್ತೆ ಅಂದ್ರೆ, ಈ ಇನ್ಫಾರ್ಮೇಶನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಯಾರಾದ್ರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರು ಇರ್ಬೋದು ಅಥವಾ ಓಲ್ಡ್ ಏಜ್ ಪೇರೆಂಟ್ಸ್ ಇರ್ಬೋದು, ಅವರಿಗೆ ಹೆಲ್ಪ್ ಆಗ್ಲಿ ಅಂತ. ಮಧ್ಯಾಹ್ನಕ್ಕೆ ಏನೋ ರೆಡಿ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಆಯ್ತಾ, ಇನ್ನು ಎಷ್ಟೊತ್ತು ಕಾಯ್ಬೇಕು? 5 minutes. ಬಲ್ಲ ಫೋನ್ ಮಾಡ್ತೀನಿ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಮತ್ತೆ ಅಭಿ ಇವತ್ತು ಮತ್ತೆ ಇಂಡಿಯಾದಿಂದ ಡಬ್ಲಿನ್ಗೆ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಇಂಟರ್ನ್ಯಾಷನಲ್ ಟರ್ಮಿನಲ್ 2 ಬ್ಯಾಂಗ್ಳೂರ್ ಏರ್ಪೋರ್ಟ್ ನ ನೋಡಿದ್ದು. ತುಂಬಾ ಚೆನ್ನಾಗಿದೆ, ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರ್ಸ್ ನ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ಪ್ರತಿಯೊಂದು ಸ್ಪಾಟ್ ನ ಕೂತ್ಕೊಂಡು ನಿಂತ್ಕೊಂಡು ಹಾಗೆ ನೋಡ್ಬೇಕು ಅಂತ ಅನ್ಸುತ್ತೆ. ಅಲ್ಲಿ ಎಂಟ್ರಿ ಆಗಿದ ತಕ್ಷಣ ನಾವು ಫಸ್ಟ್ ನಮ್ ಲಗೇಜ್ ನೆಲ್ಲ ಚೆಕ್ ಇನ್ ಮಾಡಿಸ್ಕೊಂಡ್ವಿ. ಅದಾದ್ಮೇಲೆ ಸ್ವಲ್ಪ ರಶ್ ಅಲ್ಲಿ ಇದ್ವಿ, ವಿಡಿಯೋ ಕವರ್ ಮಾಡಕ್ ಆಗ್ಲಿಲ್ಲ. ನಮ್ದು ಲಗೇಜ್ ಎಲ್ಲ ಚೆಕ್ ಇನ್ ಆದ್ಮೇಲೆ ಈ ತರ ಫಿಸಿಕಲ್ ಬೋರ್ಡಿಂಗ್ ಪಾಸ್ ಅಂತ ಕೊಡ್ತಾರೆ. ಬೋರ್ಡಿಂಗ್ ಪಾಸ್ ನ ತಗೊಂಡ್ಬಿಟ್ಟು ನಾವು ಇಮಿಗ್ರೇಷನ್ ಚೆಕ್ಸ್ ಗೆ ಹೋಗ್ಬೇಕು. ಇಮಿಗ್ರೇಷನ್ ಚೆಕ್ಸ್ ನಲ್ಲಿ ನಮ್ ಪಾಸ್ಪೋರ್ಟ್ ನ ವೆರಿಫೈ ಮಾಡ್ತಾರೆ. ಹಾಗೆ ನಮ್ದು ವೀಸಾ ಯಾವ ಟೈಪ್ ಇದೆ ಅಂತ ನಾವು ಅದನ್ನ ತೋರಿಸ್ಬೇಕಾಗುತ್ತೆ. ಅದಾದ್ಮೇಲೆ ನಾವು ಹೋಗೋದು ಸೆಕ್ಯೂರಿಟಿ ಚೆಕ್ಸ್ಗೆ. ಸೆಕ್ಯೂರಿಟಿ ಚೆಕ್ ಅಲ್ಲೆಲ್ಲ ಕ್ಯಾಮ್ರಾ ಅಲೋ ಇಲ್ಲ, ಹಾಗೆ ಅಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ. ಆದ್ರಿಂದ ನಾವು ಅಲ್ಲಿ ವಿಡಿಯೋ ಕವರ್ ಮಾಡೋಕ್ಕಾಗಿಲ್ಲ. ಸೆಕ್ಯೂರಿಟಿ ಚೆಕ್ಸ್ ಅಲ್ಲಿ ಪ್ರತಿಯೊಂದು ಟ್ರೇ ಕೊಡ್ತಾರೆ. ಒಂದೊಂದೇ ಟ್ರೇ ಅಲ್ಲಿ ನಾವು ಲ್ಯಾಪ್ಟಾಪ್ ಅಲ್ಲಿ ಚಾರ್ಜಸ್ ಇರ್ಬೋದು, ಪವರ್ ಬ್ಯಾಂಕ್ಸ್ ಇರ್ಬೋದು, ಏನೇ ಎಲೆಕ್ಟ್ರಾನಿಕ್ ಡಿವೈಸಸ್ ಇದ್ರೂ ಕೂಡ ಅದ್ರಲ್ಲಿ ಇಡಬೇಕಾಗುತ್ತೆ. ಅದಾದ್ಮೇಲೆ ನಮ್ಮ ಬ್ಯಾಗ್ಸ್, ಜಾಕೆಟ್ಸ್ ಸೆಪ್ರೇಟ್ ಆಗಿ ಒಂದೊಂದು ಟ್ರೇ ಅಲ್ಲಿ ಇಡಬೇಕಾಗುತ್ತೆ. ಸೊ ಈ ಥರ ಎಲ್ಲ ಚೆಕ್ ಆದ್ಮೇಲೆ ಟ್ರೇ ಎಲ್ಲ ವಾಪಸ್ ನಮಗೆ ಬರುತ್ತೆ. ಅದಾದ್ಮೇಲೆ ನಾವು ಹೋಗೋದು ಡಿಪಾರ್ಚರ್ ಗೇಟ್ಗೆ. ನಮ್ಮ ಬೋರ್ಡಿಂಗ್ ಪಾಸ್ ಅಲ್ಲಿ ಏನೇನಿರುತ್ತೆ ಅಂದ್ರೆ, ಸಪೋಸ್ ನಾನು ತೋರಿಸ್ತೀನಿ, ಇದು ಬೋರ್ಡಿಂಗ್ ಪಾಸ್ ಕಾಪಿ. ಇಲ್ಲಿ ನೋಡಿ ಬೋರ್ಡಿಂಗ್ ಗೇಟ್ ಇರುತ್ತೆ, ಯಾವ ಗೇಟಿಗೆ ಹೋಗಬೇಕು, ಎಷ್ಟು ಗಂಟೆಗೆ ಅಲ್ಲಿ ನಾವು ಇರಬೇಕು ಅಂತ. ಆಮೇಲೆ ಝೋನ್ ಎಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ನಾನು ನಿಮಗೆ ಇಲ್ಲಿ ಬೋರ್ಡಿಂಗ್ ಗೇಟ್ ಹತ್ರ ನಾವು ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿ ಈ ಥರ ಡಿಸ್ಪ್ಲೇ ಹಾಕಿರ್ತಾರೆ. ಸೊ ಇಲ್ಲೆಲ್ಲ ನಿಮಗೆ ಡಿಪಾರ್ಚರ್ ಇನ್ಫಾರ್ಮೇಶನ್ ನೀಟಾಗಿ ಗೊತ್ತಾಗುತ್ತೆ, ಎಲ್ಲೆಲ್ಲಿ ಇದೆ. D2, ಈಗ ನಾನು ಹೋಗ್ತಾ ಇರೋದು D3 ಬೋರ್ಡಿಂಗ್ ಗೇಟ್. ಇದು ನೋಡ್ರಿ ನಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಹಾಗೆ ನಾನು ನಮ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ಟೂರ್ ಮಾಡ್ತಾ ಇದ್ದೀನಿ. ಈ ಟರ್ಮಿನಲ್ 2 ಏರ್ಪೋರ್ಟ್ ನ ಮೇನ್ ಅಟ್ರಾಕ್ಷನ್ ಏನಪ್ಪಾ ಅಂದ್ರೆ ಇದರದ್ದು ಇಂಟೀರಿಯರ್ ಡಿಸೈನ್ ನೋಡಿ. ಇದೆಲ್ಲ ಇಂಜಿನಿಯರ್ಡ್ ಬ್ಯಾಂಬೂ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು ನೋಡಿ. ಈ ಫ್ಲೋಟಿಂಗ್ ಗಾರ್ಡನ್ ಕಾನ್ಸೆಪ್ಟ್ ಅಂತೂ ತುಂಬಾ ಅಟ್ರಾಕ್ಟಿವ್ ಆಗಿದೆ. ಒಳಗಡೆ ಬಂದಿದ ತಕ್ಷಣ ವೆರೈಟಿ ಆಫ್ ಶಾಪ್ಸ್ ಇದೆ ಇಲ್ಲಿ. ಒಳಗಡೆ ಪಾಸ್ ಆಗ್ತಾ ಆಗ್ತಾ ಒಂಥರ ಲಕ್ಸುರಿ ಮತ್ತೆ ಸ್ಟನ್ನಿಂಗ್ ಲುಕ್ ಇದೆ ಒಳಗಡೆ. ಇಲ್ಲಿ ನಾನು ವಿಡಿಯೋ ಕವರ್ ಮಾಡ್ಕೊಂತ ಡಿಪಾರ್ಚರ್ ಗೇಟ್ ಹತ್ರ ಹೋಗ್ತಾ ಇದ್ದೀನಿ. ಆಕ್ಚುಲಿ ಏರ್ಪೋರ್ಟ್ ನಲ್ಲಿ ಎಲ್ಲಾ ಕಡೆ ವಿಡಿಯೋ ಮಾಡೋದಕ್ಕೆ ಆಕ್ಸೆಸಿಬಿಲಿಟಿ ಇರೋದಿಲ್ಲ. ಫಸ್ಟ್ ಟೈಮ್ ಟ್ರಾವೆಲರ್ಸ್ಗೆ ಆನ್ ಬೋರ್ಡಿಂಗ್ ಪ್ರೊಸೆಸ್ ಹೇಗಿರುತ್ತೆ ಅಂತ ಬ್ರೀಫ್ ಆಗಿ ಇಲ್ಲಿ ಹೇಳ್ತಾ ಇದ್ದೀನಿ. ಆಗ್ಲೇ ಹೇಳ್ದ ಹಾಗೆ ಎವ್ರಿ ಸ್ಟೇಜ್ ಅಲ್ಲೂ ಕೂಡ ಒಂದು ಸೈನ್ ಬೋರ್ಡ್ಸ್ ಎಲ್ಲ ಹಾಕಿರ್ತಾರೆ. ಆದ್ರಿಂದ ನಮ್ಗೆ ಯಾವುದೇ ರೀತಿ ವರಿ ಇರಲ್ಲ. ಇಂಡಿಪೆಂಡೆಂಟ್ ಆಗಿ ಆರಾಮಾಗಿ ಟ್ರಾವೆಲ್ ಮಾಡ್ಬೋದು.
ಓವರ್ ಆಲ್ 3 ಸ್ಟೇಜಸ್ ಇರುತ್ತೆ. ನಾವು ಏರ್ಪೋರ್ಟಿಗೆ ಎಂಟ್ರಿ ಆಗಿದ ತಕ್ಷಣನೇ ನಮ್ಮ ಚೆಕ್ ಇನ್ ಡೆಸ್ಕ್ ಎಲ್ಲಿರುತ್ತೆ ಅಂತ ನಾವು ಲೊಕೇಟ್ ಮಾಡ್ಕೋಬೇಕು. ಇದಕ್ಕೆ ಅಲ್ಲಿ ಎದುರುಗಡೆನೆ ಎಲ್ಲ ಸೈನ್ ಬೋರ್ಡ್ಸ್ ಹಾಕಿರ್ತಾರೆ. ನಮ್ಮ ಏರ್ವೇಸ್ ನ ಚೆಕ್ ಇನ್ ಡೆಸ್ಕ್ ಹತ್ರ ಹೋಗ್ಬಿಟ್ಟು ನಮ್ಮ ಲಗೇಜ್ನೆಲ್ಲ ವೇ ಮಾಡಿಸ್ತಾರೆ. ಆಮೇಲೆ ವೆರಿಫಿಕೇಶನ್ ಮಾಡ್ತಾರೆ ಡಾಕ್ಯುಮೆಂಟ್ಸ್ನೆಲ್ಲ. ಜೊತೆಗೆ ನಮಗೆ ಬೋರ್ಡಿಂಗ್ ಪಾಸ್ ನ ಇಶ್ಯೂ ಮಾಡ್ತಾರೆ. ಬೋರ್ಡಿಂಗ್ ಪಾಸ್ ಅಲ್ಲಿ ಗೇಟ್ ನಂಬರ್ ಮತ್ತೆ ಝೋನ್ ನಂಬರ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಇದಾದ್ಮೇಲೆ ಬರೋದು ಇಮಿಗ್ರೇಷನ್ ಚೆಕ್ಸ್. ಇಮಿಗ್ರೇಷನ್ ಚೆಕ್ಸ್ ಅಲ್ಲೂ ಕೂಡ ನಮ್ ಡಾಕ್ಯುಮೆಂಟ್ಸ್, ಪಾಸ್ಪೋರ್ಟ್ ಮತ್ತೆ ವೀಸಾನೆಲ್ಲ ವೆರಿಫೈ ಮಾಡ್ತಾರೆ. ಇದಾದ್ಮೇಲೆ ಸೆಕ್ಯೂರಿಟಿ ಚೆಕ್ಸ್ ಇರುತ್ತೆ. ಅಲ್ಲಿ ನಮ್ಮ ಕ್ಯಾಬಿನ್ ಮತ್ತೆ ಹ್ಯಾಂಡ್ ಬ್ಯಾಗ್ ಗಳನ್ನೆಲ್ಲ ಸ್ಕ್ಯಾನ್ ಮಾಡ್ತಾರೆ. ಅಲ್ಲೆಲ್ಲ ಗೈಡ್ ಮಾಡ್ತಾ ಇರ್ತಾರೆ. ನೋಡ್ತಾನೆ ನಮಗೆ ಗೊತ್ತಾಗುತ್ತೆ. ಈ ಇನ್ಫಾರ್ಮೇಶನ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಯಾರಾದ್ರೂ ಫಸ್ಟ್ ಟೈಮ್ ಟ್ರಾವೆಲ್ ಮಾಡೋರು ಇರ್ಬೋದು ಅಥವಾ ಓಲ್ಡ್ ಏಜ್ ಪೇರೆಂಟ್ಸ್ ಇರ್ಬೋದು, ಅವರಿಗೆ ಹೆಲ್ಪ್ ಆಗ್ಲಿ ಅಂತ. ನಾವು ಈ ಎಲ್ಲ ಚೆಕ್ಸ್ ನ ಮುಗಿಸ್ಕೊಂಡು ಬೋರ್ಡಿಂಗ್ ಗೇಟ್ ಕಡೆ ಹೋಗ್ತಾ ಇದೀವಿ. Let somebody know me better. I thought that I would miss her more, but I wake up and I feel better. Cause I let somebody go. We've been going on forever. There's no more crying on the floor. And she said it's now or never. So I let somebody go. Ooh. ಇದು ನೋಡಿ, ನೀವು ನೋಡ್ತಾ ಇರೋದು ಎಲ್ಲ 3 ಸ್ಟೇಜಸ್ ಪಾಸ್ ಮಾಡದ್ಮೇಲೆ ಏರ್ಪೋರ್ಟ್ ಈ ತರ ಕಾಣುತ್ತೆ. ಇವಾಗ ನಾವು ಸೈನ್ ಬೋರ್ಡ್ಸ್ ನ ನೋಡ್ಕೊಂಡು ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಾ ಇದೀವಿ. ಈ ಏರ್ಪೋರ್ಟ್ ಕನ್ಸ್ಟ್ರಕ್ಷನ್ ತುಂಬಾ ಇನ್ನೋವೇಟಿವ್ ಆಗಿ ಮಾಡಿದ್ದಾರೆ. ನಮ್ಗೆ ಫ್ಲೈಟ್ ಡಿಪಾರ್ಚರ್ಗೆ 2 hours ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಪೂರ್ತಿ ಏರ್ಪೋರ್ಟ್ ಟೂರ್ ಮಾಡೋಣ ಅಂತ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟು ಸ್ಪೇಸ್ ಅಲ್ಲಿ ಒಂಥರ ರೂಫ್ ಡಿಸ್ಪ್ಲೇ ಎಲ್ಲ ಹಾಕಿದ್ದಾರೆ. ನಿಜವಾಗ್ಲೂ ಬ್ಯೂಟಿಫುಲ್ ಆಗಿದೆ ಮಾತ್ರ. ಪ್ರತಿ ಫ್ರೇಮ್ ಅಲ್ಲೂ ಕೂಡ ಒಂಥರ ವಾವ್ ಫೀಲ್ ಬರುತ್ತೆ. ನೋಡಿ, ಹೋಗಿದ ತಕ್ಷಣ ಅಲ್ಲಲ್ಲೇ ಗಾರ್ಡನ್ಸ್ ಎಲ್ಲ ಕಾಣುತ್ತೆ. ಇದೆಲ್ಲ ನಿಜವಾದ ಪ್ಲಾಂಟ್ಸ್. ನಮ್ಮ ಬೆಂಗಳೂರು ಗಾರ್ಡನ್ ಸಿಟಿ ಅಲ್ವಾ, ಅದನ್ನ ಇದೆಲ್ಲ ರೆಪ್ರೆಸೆಂಟ್ ಮಾಡುತ್ತೆ. ಮತ್ತೆ ಅಲ್ಲಲ್ಲೇ ಒಂದು ಸ್ವಲ್ಪ ಸೆಕ್ಷನ್ಸ್ ತಗೊಂಡ್ಬಿಟ್ಟು ಕಾಫಿ ಬಾರ್ಸ್, ಕಿಚನ್ ಬಾರ್ಸ್ ಎಲ್ಲ ಮಾಡಿದ್ದಾರೆ. ಜೊತೆಗೆ ಓಪನ್ ಲಾಂಜಸ್ ಕೂಡ ಇದೆ ಕೂತ್ಕೊಳ್ಳೋದಕ್ಕೆ ಅಂತ. ನೋಡಿ, ಒಳಗಡೆ ಬಂದ್ರೆ ಅಲ್ಲಲ್ಲೇ ಒಂದ್ ಸ್ವಲ್ಪ ವೆರೈಟಿ ಆಫ್ ಶಾಪ್ ಸಿಗುತ್ತೆ. ಇದು ನೋಡಿ ಚಾಕ್ಲೇಟ್ಸ್ ಹೌಸ್, ವೆರೈಟಿ ಆಫ್ ಚಾಕ್ಲೇಟ್ಸ್. ಮತ್ತೆ ಪಕ್ಕದಲ್ಲಿ ಹೋದ್ರೆ ಸ್ವೀಟ್ಸ್ ಇದೆ. ನೋಡಿ, ಇಲ್ಲಿ ನೇಮ್ ಬೋರ್ಡ್ಸು ಕೂಡ ಕನ್ನಡದಲ್ಲೆಲ್ಲ ಇದೆ. ತುಂಬಾ ಚೆನ್ನಾಗಿದೆ. ಪ್ರತಿಯೊಂದು ಸೆಕ್ಷನ್ಸ್ನು ಕೂಡ ಬ್ಯಾಂಬೂ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ನೋಡಕ್ ಮಾತ್ರ ಕಣ್ಣಿಗೆ ಹಬ್ಬನೇ ಇದು. ನೋಡಿ, ಈ ತರ ಒಂದು ಸ್ಪೇಸ್ ಅಲ್ಲಿ ಅಲ್ಲಲ್ಲೇ ಡೂಮ್ ಶೇಪ್ಡ್ ಸೆಕ್ಷನ್ಸ್ ಅಲ್ಲಿ ಈ ತರ ಕಾನ್ಸೆಪ್ಟ್ ಇಟ್ಟಿದ್ದಾರೆ. ಎಲ್ಲ ಪೂರ್ತಿ ಪ್ರತಿಯೊಂದು ಸೆಕ್ಷನ್ ಕೂಡ ಬ್ಯಾಂಬೂ ಫಿನಿಶಿಂಗ್ ಇದೆ. ಇದು ನೋಡಿ, ಬ್ಯೂಟಿಫುಲ್ ಆಗಿದೆ. ಪೇಂಟಿಂಗ್ ಮಾತ್ರ ನಮ್ಮ ನಾಡಪ್ರಭು ಕೆಂಪೇಗೌಡರ ಪೇಂಟಿಂಗ್ ಇದು. ಜೊತೆಗೆ ಪಕ್ಕದಲ್ಲಿ ಬೆಂಗಳೂರು, ನಮ್ಮ ಬೆಂಗಳೂರು ಅಂತ ಕಾನ್ಸೆಪ್ಟ್ ಈ ತರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಗಾರ್ಡನ್ ಸಿಟಿ ತೋರಿಸಿದ್ದಾರೆ. ತುಂಬಾ ಚೆನ್ನಾಗಿದೆ ಪೇಂಟಿಂಗ್ಸ್ ಮಾತ್ರ. ನೋಡಿ, ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್. ಪೂರ್ತಿ ಬ್ಯಾಂಬೂ ಫಿನಿಶಿಂಗ್ ತುಂಬಾ ಚೆನ್ನಾಗಿದೆ. ಕಣ್ಣಲ್ಲಿ ಲೈವ್ ಆಗಿ ನೋಡಿದ್ರಂತೂ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಯ್ ಅಬ್ಬಿ, ಸೇ ಹಾಯ್. ಹಾಯ್. ನೋಡಿ, ಇದು ಕೂಡ ಒಂದು ಹೊಸದು ಕಿಚನ್ ಬಾರ್ ಅಂತ ಹಾಕಿದ್ದಾರೆ. ಆಕ್ಚುಲಿ ಇದಿನ್ನೂ ಓಪನ್ ಆಗಿಲ್ಲ ಅನ್ಕೊಂತೀನಿ. ಇದಿನ್ನೂ ಓಪನ್ ಆಗಿಲ್ಲ. ಎಲ್ಲ ಪ್ಯಾಸೆಂಜರ್ಸ್ ಮತ್ತೆ ಟ್ರಾವೆಲರ್ಸ್ ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ವೇಟಿಂಗ್ ಲಾಂಜಸ್ ಎಲ್ಲ ಇದೆ. ನೋಡಿ, ಕಾಫಿ ಬಾರ್ಸ್, ರೆಸ್ಟೋರೆಂಟ್ಸ್, ಹೋಟೆಲ್ಸ್, ಶಾಪ್ಸ್ ಮತ್ತೆ ಇದೇ ತರ ವೆರೈಟಿ ಆಫ್ ಶಾಪ್ಸ್ ಎಲ್ಲ ಇದೆ ಒಳಗಡೆ. ನೋಡಿ, ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಪ್ಯಾಸೆಂಜರ್ಸ್ ಎಲ್ಲ ವೇಟ್ ಮಾಡ್ತಾ ಇದ್ದಾರೆ ಕುತ್ಕೊಂಡು ಅವ್ರವ್ರ ಫ್ಲೈಟಿಗೆ. ಇದು ಓಪನ್ ಲಾಂಚ್. ಇಲ್ಲೇನೋ ಟೆಲಿಫೋನ್ ಬೂತ್ ತರ ಇಟ್ಟಿದ್ದಾರೆ. ಸೊ ನಾನು ಸುಮ್ಮನೆ ಹೋದೆ ಒಳಗಡೆ, ಏನಾದರೂ ವರ್ಕಿಂಗ್ ಅಲ್ಲಿ ಇದೆಯಾ ಈ ಫೋನ್ ಅಂತ. ಇಲ್ಲ, ಸುಮ್ಮನೆ ಡಮ್ಮಿ ಇಟ್ಟಿದ್ದಾರೆ. ಫೋಟೋ
ಚೆನ್ನಾಗಿದೆ ಒಂಥರ ಕಾನ್ಸೆಪ್ಟ್, ನೋಡೋದಕ್ಕೆ ಎಲ್ಲ ಹೊಸದಾಗಿ ಕಾಣುತ್ತೆ. ಸೊ ಏರ್ಪೋರ್ಟ್ ಎಂಟರ್ ಆಗಿದ ತಕ್ಷಣ ನೀವು ಕಣ್ಣು ಆ ಕಡೆ ಕಡೆ ಸರ್ಸಕ್ಕಾಗಲ್ಲ, ಆ ಥರ ಎಲ್ಲಾನು ನೋಡ್ಕೊಂಡು ಹೋಗ್ತಾ ಹೋಗ್ತಾ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ನೋಡಿ ಇಲ್ಲಾಗ್ಲೇ ನಮ್ದು ಡಿಪಾರ್ಚರ್ ಗೇಟ್ಸ್ ಬಂತು. ಇದು ವೇ ನಾವು ಒಳಗಡೆ ಹೋಗೋದಕ್ಕೆ. ನಮ್ದು ಇದಿದ್ದು D3. ಸೊ ಇನ್ನೂ ಟೈಮ್ ಇತ್ತಲ್ವಾ, ಅದಕ್ಕೆ ಸ್ವಲ್ಪ ಇನ್ನು ಮಿಕ್ಕಿದ ಪೋರ್ಷನ್ಸ್ ಎಲ್ಲ ಕವರ್ ಮಾಡೋಣ ಅಂತ ತಗೊಳ್ತಾ ಇದ್ದೀನಿ. ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ಥರ ಓಪನ್ ಲಾಂಜಸ್ ಎಲ್ಲ ಅಲ್ಲಲ್ಲೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಮಾತ್ರ, ತುಂಬ ಬ್ಯೂಟಿಫುಲ್ ಆಗಿದೆ. ಯಾರಾದರೂ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತಾ ಇದ್ದರೆ ಅವರು ಮಿನಿಮಮ್ ಒಂದು 45 ಮಿನಿಟ್ಸ್ ಆದರೂ ಅಲ್ಲಿ ಬಂದರೆ ಈ ಪೂರ್ತಿ ಏರ್ಪೋರ್ಟ್ನ ನೋಡ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ, ಎಂಜಾಯ್ ಮಾಡ್ತೀರಾ ನಿಜವಾಗ್ಲೂ ಮಾತ್ರ. ನೋಡಿ ನಾವು ಅಲ್ಲಿಂದ ಬಂದು ಹಾಗೆ ಒಳಗಡೆ ಈ ಥರ ರೌಂಡ್ ಹೊಡ್ಕೊಂಡು ಮಧ್ಯೆ ಮಧ್ಯೆ ಈ ಥರ ಡೂಮ್ ಶೇಪಲ್ಲಿ ಇದು ಬ್ಯಾಂಬೂಯಿಂದ ಮಾಡಿರೋ ಸ್ಟ್ರಕ್ಚರ್ಸ್ ಇದೆ. ಮತ್ತು ಆ ಥರ ಆ ಕಡೆಯಿಂದ ರೌಂಡ್ ಹೊಡ್ಕೊಂಡು ನಾವು ಇಲ್ಲಿಗೆ ಬಂದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಬ್ಯಾಂಗ್ಳೂರ್ ಟರ್ಮಿನಲ್ 2. ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಹಾಂ, ನಮ್ಮದು ವ್ಲಾಗಿಂಗ್ ಎಲ್ಲ ಮುಗೀತು. ಟೈಮ್ ಆಗ್ತಾ ಬಂತು. ಟೈಮ್ ಆಗಿದೆ 8:56. ಇನ್ 10 ಮಿನಿಟ್ಸು ಬೋರ್ಡಿಂಗ್ ಟೈಮ್. ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಬೋರ್ಡಿಂಗ್ ಗೇಟ್. ಇವಾಗ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀವಿ. ಬಾ ಅಭಿರಾಮ್, ಬೇಗ ಬಾ. ಅಭಿ ಹಿಂದೆ ಬರ್ತಿದ್ದಾನೆ. ಅಭಿ ಹುಷಾರಾಗಿ ಬಾ. D1 to D13. ಫೈನಲಿ ನಾವು ಏರ್ಪೋರ್ಟ್ ಟೂರ್ನ ಮುಗಿಸ್ಕೊಂಡು ಇವಾಗ ಫ್ಲೈಟ್ಗೆ ಬೋರ್ಡ್ ಆಗ್ತಾ ಇದ್ದೀವಿ. ನಾವು ನಮ್ಮ ಫ್ಲೈಟ್ ಒಳಗಡೆ ಬಂದಾಯ್ತು. ನಮ್ಮ ಸೀಟ್ಗಳನ್ನ ಹುಡ್ಕೊಂಡು ನಾವು ಕುತ್ಕೊಳ್ತಾ ಇದೀವಿ. ಇಲ್ಲಿಂದ ನಾವು ಅಬುದಾಬಿಗೆ ಹೋಗ್ತಾ ಇದೀವಿ. ಅಬುದಾಬಿಯಿಂದ ನಮಗೆ ಕನೆಕ್ಟಿಂಗ್ ಫ್ಲೈಟ್ ಇತ್ತು. ನಾವು ನಮ್ಮ ರಿಟರ್ನ್ ಜರ್ನಿನೂ ಕೂಡ ಎತಿಹಾದ್ ಏರ್ವೇಸ್ ಅಲ್ಲೇ ಬುಕ್ ಮಾಡ್ಕೊಂಡಿದ್ವಿ. ಅಬುದಾಬಿಲಿ ನಮಗೆ 2.5 hours ಲೇಔಟ್ ಟೈಮ್ ಇತ್ತು. ಫೈನಲಿ ನಾವಿವಾಗ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾವು ಹೋಗ್ತಾ ಇರೋದು ಬ್ಯಾಂಗ್ಳೂರಿಂದ ಡಬ್ಲಿನ್ಗೆ ವಯಾ ಅಬುದಾಬಿ. ನಾವು ಇವಾಗ ಅಬುದಾಬಿ ಬಂದು ಇಳ್ತಾ ಇತ್ತು. ಇಲ್ಲಿಂದ ನಾವು ಟ್ರಾನ್ಸ್ಫರ್ ಗೇಟ್ಸ್ ಹತ್ರ ಹೋಗ್ತಾ ಇದ್ದೀವಿ. ಇದು ನೋಡಿ ಅಬುದಾಬಿ ಏರ್ಪೋರ್ಟ್. ತುಂಬಾ ಲಕ್ಸುರಿಯಸ್ ಆಗಿದೆ ಇದು ಕೂಡ. ಬಟ್ ನನಗಿಷ್ಟ ಆಗಿದ್ದು ನಮ್ಮ ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟ್. ನೀವೇನಂತೀರಾ? ನಿಮ್ಗೂ ಕೂಡ ನಮ್ಮ ಬ್ಯಾಂಗ್ಳೂರ್ ಟರ್ಮಿನಲ್ 2 ಏರ್ಪೋರ್ಟೇ ಇಷ್ಟ ಆಗಿರುತ್ತಲ್ವಾ? ಕಮೆಂಟ್ ಮಾಡಿ ನಿಮ್ಗೆ ಯಾವ ಏರ್ಪೋರ್ಟ್ ಇಷ್ಟ ಆಯ್ತು ಅಂತ. ಅಬುದಾಬಿ ಏರ್ಪೋರ್ಟ್ ಅಲ್ಲೂ ಕೂಡ ನಾವು ಸೆಕ್ಯೂರಿಟಿ ಚೆಕ್ಸ್ ನ ಮುಗಿಸ್ಕೊಂಡು ನಾವು ಡಬ್ಲಿನ್ ಫ್ಲೈಟ್ ಗೆ ಬೋರ್ಡ್ ಆದ್ವಿ. ಡಬ್ಲಿನ್ ಅಲ್ಲಿ ಇಳಿದ ತಕ್ಷಣ ನಾವು ಮತ್ತೆ ಅಗೇನ್ ಸೆಕ್ಯೂರಿಟಿ ಚೆಕ್ಸ್ ಮುಗಿಸ್ಕೊಂಡು ಇಮಿಗ್ರೇಷನ್ ಚೆಕ್ಸ್ ಮುಗಿಸ್ಕೊಂಡ್ವಿ. ಡಬ್ಲಿನ್ ಫ್ಲೈಟ್ ಇಳಿದ್ಮೇಲೆ ನಾನು ಅಲ್ಲಿ ವಿಡಿಯೋ ಕವರ್ ಮಾಡ್ಕೊಳಕ್ಕಾಗ್ಲಿಲ್ಲ. ಸ್ವಲ್ಪ ಇಮಿಗ್ರೇಷನ್ ಚೆಕ್ಸ್ ಮತ್ತೆ ಸೆಕ್ಯೂರಿಟಿ ಚೆಕ್ಸ್ ಅಲ್ಲೆಲ್ಲ ಬಿಸಿ ಆಗ್ಬಿಟ್ಟೆ. ಈಗ ನೋಡಿ ನಾನು ಆಲ್ರೆಡಿ ಕನ್ವೇಯರ್ ಬೆಲ್ಟ್ ಹತ್ರ ಬಂದ್ಬಿಟ್ಟು ನಮ್ಮ ಲಗೇಜ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದೀನಿ. ನಾವು ಫೈನಲಿ ಡಬ್ಲಿನ್ ನ ಸೇಫ್ ಆಗಿ ಬಂದು ರೀಚ್ ಆದ್ವಿ. ರಾಜು ಕೂಡ ಬಂದಿದ್ದಾರೆ ನಮ್ಮನ್ನ ಪಿಕ್ ಮಾಡ್ಕೊಳಕ್ಕೆ. ಬಟ್ ಅಲ್ಲಿ ಟರ್ಮಿನಲ್ ಇಂದ ಒಳಗಡೆ ಬಿಡ್ಲಿಲ್ವಂತೆ. ನಾವು ಡಬ್ಲಿನ್ ರೀಚ್ ಆದಾಗ ಬೆಳಗ್ಗೆ 7:30 ಆಗಿತ್ತು. ಅರ್ಲಿನೇ ರೀಚ್ ಆಯ್ತು ಆಕ್ಚುಲಿ ಫ್ಲೈಟ್. This is my ಗಾಡಿ. This is my car. See? ಹಿಂಗೆ ಹೆಂಗೆ
ಹಿಂಗೆ ದಿಸ್ ಇಸ್ ಮೈ ಗಾಡಿ. ಅಲ್ಲಿ ನೋಡ್ರಿ ಅಲ್ಲಿ ನಮ್ಮ ಮಮ್ಮಿ ಇಂಜಿನ್. ರಾಜೀವ್ ಬಂದಿದ್ದಾರೆ ನನ್ನ ಅಭಿನ ಪಿಕ್ ಮಾಡೋದಕ್ಕೆ. ಹುಡುಕ್ತಾ ಇದೀನಿ ಎಲ್ಲಿದ್ದಾರೆ ಅಂತ. ಫೈನಲಿ ನಾವು ಸೇಫ್ ಆಗಿ ಡಬ್ಲಿನ್ಗೆ ಬಂದು ರೀಚ್ ಆದ್ವಿ. ಈಗ ಮನೆಗೆ ಹೋಗ್ತಾ ಇದೀವಿ. ಫ್ಲೈಟ್ ನಾವು ಮನೆಗೆ ಬಂದು ರೀಚ್ ಆದಾಗ ಬೆಳಗ್ಗೆ 8:30 ಆಗಿತ್ತು. ಜರ್ನಿ ಸ್ಟ್ರೈನ್ ಆಗಿದ್ರಿಂದ ರಾಜೀವ್ ನಾನೇ ತಿಂಡಿ ಮಾಡ್ತೀನಿ, ಅಡುಗೆ ಮಾಡ್ತೀನಿ, ಇವತ್ತು ರೆಸ್ಟ್ ಮಾಡಿ ಅಂತ ಹೇಳಿದ್ರು. ಇವಾಗ ತಿಂಡಿ ಮಾಡ್ತಾ ಇದ್ದಾರೆ. ರಾಜು ನಮಗೋಸ್ಕರ ವಡ ಮಾಡ್ತಿದ್ದಾರೆ ರೆಡಿ ಮಿಕ್ಸ್ ಅಲ್ಲಿ. ವಡ ಕೈಯೋದಕ್ಕೆ ಭಯ, ಅದಕ್ಕೆ ವಡ ಮಾಡ್ತಿದ್ದಾರೆ. ಆಕ್ಚುಲಿ ಇವರು ಇಂಡಿಯಾದಲ್ಲಿ ಇಡ್ಲಿ ವಡ ತಿಂದು ವಿಡಿಯೋ ಕಳಿಸಿದ್ರು. ನಂಗೆ ತಿನ್ಲೇಬೇಕು ಅಂತ ಆಸೆ ಆಯ್ತು. ಅದಕ್ಕೆ MTR ರೆಡಿ ಮಿಕ್ಸ್ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಬಟ್ ಈ ಪೆಪ್ಪರ್ ಹಾಕಿದಾಗ ಒಂದ್ಸತಿ ನಾನು ಸಿಡಿಸ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಈ ಗೆಟಪ್ ಅಲ್ಲಿ ಪೆಪ್ಪರ್ ಏನಾಗ್ಬಿಡುತ್ತೆ ಅಂದ್ರೆ ಫುಲ್ ಹಿಂಗೆ ಸಿಡ್ಬಿಟ್ಟು ಮಕ್ಕಳು ಕೊಟ್ಬಿಡುತ್ತೆ. ಅದಕ್ಕೋಸ್ಕರ ಯಮ್ಮಿ ವಡ ಜಸ್ಟ್ ಹಾಗೆ ನನಗೆ ಮಕ್ಕಳು ಹೆಲ್ಪ್ ಮಾಡ್ತಾ ಇದ್ದಾರೆ. ಕರೆಕ್ಟ್ ಆಗಿ ಶೇಪ್ ಬರಲ್ವಲ್ಲ. ಅಭಿ ಬಾಯಿಲಿ ಯಾವ ತರ ಇದೆ ಬಾಂಡ್ಲಿ, ಯಾವ ತರ ಇದೆ ತೋರಿಸ್ಬಾ. ಈ ಬಾಂಡ್ಲ ಮಮತಾ ಇಂಡಿಯಾದಿಂದ ತಗೊಂಡ್ಬಂದು ಸೊ ಫಸ್ಟ್ ಡೇನೆ ಯೂಸೇಜ್ ಆಗ್ತಾ ಇದೆ. ಸೊ ಈ ತರ ಒಂದು ಫ್ಲಾಟ್ ಬುಕ್ ಟಾಪ್ ಮೇಲೆ ಟ್ರೈ ಮಾಡ್ತಾ ಇದೀವಿ. ಹೇಗ್ ಬರುತ್ತೆ ಏನೋ ಗೊತ್ತಿಲ್ಲ. ಹಿಂಗೆ ಮಮತಾ ನಾನೇನ್ ಗೊತ್ತಾ ವಡ ಹಾಕೋದಕ್ಕೆ ಹೆಲ್ಪ್ ಮಾಡ್ತಿದ್ದೀನಿ. ರಾಜು ಗೊತ್ತ ಶೇಪ್ ಬರಲ್ಲ. ಡೋನಟ್ ಶೇಪ್ ಅಲ್ಲಿ ಅವಿಗಂತೂ ವಡ ತುಂಬಾನೇ ಇಷ್ಟ. ನಮ್ಮ ಮನೆಗೆ ಎಲ್ಲರಿಗೂ ವಡ ಫೇವ್ರೇಟ್, ಸ್ಪೆಷಲಿ ನಂಗೆ ಅವಿಗೆ. ಅದಕ್ಕೋಸ್ಕರ ಮಾಡ್ಲೇಬೇಕು ಅಂತ ಮಾಡ್ತಾ ಇದ್ದೆ. ತಿಂಡಿ ಏನೋ ರೆಡಿ ಆಯ್ತು. ಪಾಪ ರಾಜು ನಮಗೋಸ್ಕರ ಇಡ್ಲಿ ವಡ ಎರಡೂ ಮಾಡಿಟ್ಟಿದ್ದಾರೆ. ಈಗ ತಿನ್ನೋ ಟೈಮು. ನಾವೆಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಹಾಗೆ ಬಂದಿದ್ದ ಲಗೇಜಲ್ಲಿ ಸ್ವಲ್ಪ ಮಾತ್ರ ಎತ್ತಿಟ್ಟು ಇನ್ನು ಮಿಕ್ಕಿದ್ಮೇಲೆ ನಾಳೆ ನೋಡ್ಕೊಳ್ಳೋಣ ಅಂತ ಅನ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಏನೋ ರೆಡಿ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಪಲಾವ್ ಆಯ್ತಾ? ಇನ್ನು ಎಷ್ಟೊತ್ತು ಕಾಯ್ಬೇಕು? 5 minutes. ಚೆನ್ನಾಗಿದೆ ಟೇಸ್ಟ್. ಮಾಡು. Just in 15 minutes. ಹಿಂಗೆ ವೆಜಿಟೇಬಲ್ಸ್ ಎಲ್ಲ ಕಟ್ಟ ಅದೇ ರೆಡಿ ಕಟ್ಟ ಫ್ರೋಸನ್. ಇದು ಸರ್ಪ್ರೈಸ್ ಗಿಫ್ಟ್ ಡ್ಯಾಡಿಯಿಂದ. ಡೆಕಾಥ್ಲಾನ್. ಹ್ಯಾಪಿ. ಇಲ್ಲೂ ಐರ್ಲೆಂಡ್ ಅಲ್ಲೂ ಡೆಕಾಥ್ಲಾನ್ ಇದೆ ಗೊತ್ತಾ? ನೋಡಿದೆ. ಮಧ್ಯಾಹ್ನ ಲಂಚ್ ಎಲ್ಲ ಆದ್ಮೇಲೆ ನಾವು ತಂದಿರೋದನ್ನೆಲ್ಲ ಲಗೇಜ್ ಎಲ್ಲ ಹರ್ಕೊಂಡು ಏನೇನ್ ತಂದಿದ್ವಿ ಎಲ್ಲ ಜೋಡಿಸ್ತಾ ಇದೀವಿ. ನಾನು ಇಂಡಿಯಾದಿಂದಾನೇ ಈ ಕೆಟಲ್ ಎಲ್ಲ ಅಮೆಝಾನ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ಅಲ್ಲಿಂದಾನೇ ಪ್ಯಾಕ್ ಮಾಡ್ಕೊಂಡು ತಂದಿದ್ದೆ. ಬಿಕಾಸ್ ಇಲ್ಲೆಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇರುತ್ತೆ. ಜೊತೆಗೆ ಅಬ್ಬಿಗೆ ಬೇಕಾಗಿರೋದು ಈ ಸಮ್ಮರ್ ವೆಕೇಶನ್ ಎಲ್ಲ ಬಂದ್ರೆ ಅವನಿಗೆ ಪೇಂಟಿಂಗ್ ಮತ್ತೆ ಈ ಶೀಟ್ಸ್ ಇವನ್ನೆಲ್ಲ ತಂದಿದ್ದೆ, ಬ್ರಷ್ ಪೇಂಟ್ ಮಾಡೋದಕ್ಕೆ ಅಂತೆಲ್ಲ. ಜೊತೆಗೆ ಇನ್ನೊಂದು ಸ್ವಲ್ಪ ಮನೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ತಗೊಂಡು ಸಾಂಬಾರ್ ಪುಡಿನೂ ತಂದಿದ್ದೆ. 1 ವರ್ಷಕ್ಕೆ ಆಗೋಷ್ಟು ಸಾಂಬಾರ್ ಪುಡಿ ಮಾಡಿಸ್ಕೊಂಡು ಬಂದಿದ್ದೀನಿ ಅಮ್ಮನಿಂದ. ಮೆಣಸಿನ್ಕಾಯಿ, ಮನೆಗೆ ಬೇಕಾಗಿರೋ ಗ್ರೋಸರೀಸು ಮತ್ತೆ ಶಾಂಪೂ, ಕಾಸ್ಮೆಟಿಕ್ಸ್ ಇದನ್ನು ಕೂಡ ಅಲ್ಲಿಂದಾನೆ ತಂದ್ಬಿಟ್ಟೆ. ಅದು ಅದರಲ್ಲೇ ಹಾಕೋದು ಶಾಂಪೂ ಇದೆಲ್ಲ ಒಂದ್ ಕಡೆ ಸರಿ. ಇದು ನೋಡಿ ಅಬಿದು ಮೆಮೊರೀಸ್ ಎಲ್ಲ ಹಾಗೆ ಇರುತ್ತೆ ಅಂತ ಜೊತೆಗೆ ತಗೊಂಡ್ಬಂದೆ. ಇದು ಅವನು ಡ್ರಾಯಿಂಗ್ ಬುಕ್ಕು, ಸುಮ್ಮನೆ ಹಾಗೆ ಡ್ರಾಯಿಂಗ್ ಮಾಡಿದ್ದು, ಮತ್ತೆ ಮ್ಯೂಸಿಕ್ ಬುಕ್ಕು ಇದೆಲ್ಲ ಬೇಕಾಗುತ್ತೆ ಇಲ್ಲಿ ಅಂತ ಅಲ್ಲಿಂದ ತಗೊಂಡ್ಬಂದೆ. ಅದೇ ಹಾಕೋದು ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಮೊಳೆ ಹೊಡಿಯೋಕೆ ಅದನ್ನ ತೆಗೆದ್ಬಿಟ್ಟು ಫ್ಯಾಮಿಲಿ ಪಿಕ್ಸ್ ಹಾಕೋಣ ಅಂತ. ನಮ್ಮಿಬ್ರು ಫೋಟೋ ಇದನ್ನು ಹಾಕೋಬೇಕು.
ಅದೇ ಅದೇನು ಫ್ರೇಮ್ ಏನು. ಇದೇ ತರ ಇಂಡಿಯಾದಿಂದ ತಂದಿದ್ದೆಲ್ಲ ಸೂಟ್ಕೇಸ್ಗಳನ್ನ ಓಪನ್ ಮಾಡಿಬಿಟ್ಟು ಎಲ್ಲಾನು ಜೋಡಿಸ್ಕೊಂಡು ಹಡ್ಕೊಂಡು ಕೂತಿದ್ವಿ. ಈ ದಿನೆಲ್ಲ ಹೀಗೆ ಕಳೆದೋಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.